ಬ್ರಹ್ಮಣೇ ನಮಃ. ಸಮಸ್ತ ಶುದ್ಧ ಬ್ರಹ್ಮ ಸ್ವರೂಪರೇ ತಮ್ಮೆಲ್ಲರ ತ್ರಿಪಾದಗಳಿಗೆ ಅನಂತ ಅನಂತ ಶರಣಾರ್ಥಿಗಳು. ನಿನ್ನೆ ದಿವಸ ಪ್ರಮಾಣ ಎಂದರೇನು ಮತ್ತು ಪ್ರಮಾಜ್ಞಾನ ಎಂದರೇನು ಅಂತ ಪ್ರಮಾಜ್ಞಾನದ ಲಕ್ಷಣಗಳನ್ನು ಅಧ್ಯಯನ ಮಾಡ್ತಾ ಇದ್ದೀರಿ. ನಿನ್ನೆ ದಿವಸದಿಂದ ಶ್ರೀ ವಿಚಾರ ಸಾಗರ ಸಾಧು ನಿಶ್ಚಲ್ ದಾಸ್ ಜಿಯವರ ಕೃತಿ 4ನೇ ತರಂಗ, ತತ್ವದೃಷ್ಟಿ ಮಹಾರಾಜರಿಗೆ ಉಪದೇಶ 197ನೇ ವಿಷಯಾಂಕ ಪ್ರಮಾಣ ಮತ್ತು ಪ್ರಮಾಜ್ಞಾನದ ಲಕ್ಷಣಗಳು, ಮತ್ತೆ 116ನೇ ದೋಹ ಶಿಷ್ಯನ ಪ್ರಶ್ನೆ, 186ನೇ ವಿಷಯಾಂಕದಲ್ಲಿ ಅಹಂ ವೃತ್ತಿಯಲ್ಲಿ ಕೂಟಸ್ಥ ಮತ್ತು ಆಭಾಸರ ಪ್ರತೀತಿ ಅಥವಾ ಭಾನ ಕ್ರಮವಾಗಿ ಆಗ್ತದೋ ಅಥವಾ ಕ್ರಮವಿಲ್ಲದೆ ಏಕಕಾಲಕ್ಕೆ ಆಗುತ್ತದೆಯೋ ಅಂತಂದ್ರೆ 116ನೇ ದೋಹಾದ ಮೂಲಕ ಸದ್ಗುರುನಾಥ ಏನ್ ಹೇಳ್ತಾನಂದ್ರೆ ಏಕಕಾಲಕ್ಕೆ ಪ್ರತೀತಿ ಆಗ್ತದ, ಅಲ್ಲಿ ಯಾವ ಕ್ರಮ ಇಲ್ಲ. ಆದರೆ ಆಭಾಸ ಕೂಟಸ್ಥನಿಗೆ ವಿಷಯ ಆಗ್ತಾನ, ಅಂದ್ರೆ ಕೂಟಸ್ಥ ಆಭಾಸನನ್ನು ಅರಿಯುತ್ತಾನೆ. ಆಭಾಸ ಕೂಟಸ್ಥನಿಂದ ಅರಿಸಿಕೊಳ್ಳುವ ಅನಾತ್ಮ ವಸ್ತು, ಮತ್ತೆ ಕೂಟಸ್ಥ ಏನಂದ್ರೆ ಸ್ವಯಂ ಪ್ರಕಾಶ, ಅನ್ಯ ಪ್ರಕಾಶದ ಅಪೇಕ್ಷೆ ಇಲ್ಲದೆ ತನ್ನ ಪ್ರಕಾಶದಲ್ಲಿ ತನ್ನನ್ನು ಮತ್ತು ಸರ್ವವನ್ನು ಪ್ರಕಾಶ ಮಾಡುವಂತ ತತ್ವಕ್ಕ ಸ್ವಯಂ ಪ್ರಕಾಶ ಅಂತಾರೆ. ಈಗ ಈ ಪ್ರಮಾಜ್ಞಾನ ಮತ್ತು ಭ್ರಮಾಜ್ಞಾನ ಅಂತ ಏನದವ, ಈ ಪ್ರಮಾಜ್ಞಾನಕ್ಕ ಅಂತಃಕರಣದ ಮೂಲಕ ಏನು ಜ್ಞಾನ ಆಗ್ತದ ಅದು ಪ್ರಮಾಜ್ಞಾನ. ಅದು ಇನ್ನೊಂದೇನದ ಸ್ಮೃತಿ ಜ್ಞಾನ ಅಂತ ಏನದಲ್ಲ, ಅದಕ್ಕೆ ಆಧಾರ ನೇರವಾಗಿ ಸಾಕ್ಷಿನೇ ಇರ್ತದ. ಆ ಒಂದು ಸಾಕ್ಷಿಯಿಂದ ಉಂಟಾಗುವ ಜ್ಞಾನ ಒಂದೇ ಸಲಕ್ಕೆ ಏಕಕಾಲದಲ್ಲಿ ಉದ್ಭೂತ ಒಮ್ಮೆದೊಮ್ಮೆಗೆ ಏನಾಗ್ಬಿಡ್ತದ, ಸ್ಮೃತಿ ಜ್ಞಾನ ಒಮ್ಮೆದೊಮ್ಮೆಗೆ ನೆನಪಾಗ್ಬಿಡ್ತದ. ಆ ಒಮ್ಮಿಂದೊಮ್ಮೆ ನೆನಪಾಗಂತ ಉದ್ಭೂತ ಸಂಸ್ಕಾರ ಮಾತ್ರ ಜನ್ಯ ಜ್ಞಾನಂ ಸ್ಮೃತಿ ಜ್ಞಾನಂ ಅಂತ ಹೇಳಿದಾಗ ನಿಮಗೇನು ಡೌಟ್ ಬಂತು, ಅಂತಃಕರಣದೊಳಗೆ ಒಂದು ಚಿತ್ತ ಅಂತದ, ಅದರೊಳಗೆ ಸ್ಮೃತಿಗಳಿರ್ತಾವ, ಮತ್ತ ಇದೊಂದೇನೋ ಹೇಳಕತ್ತಿರಲ್ಲ ಅಂತ ಕೇಳಿದಾಗ, ಇದು ಶಾಸ್ತ್ರ, ಇದು ಕೂದಲು ಸೀಳ ಕೆಲಸ. ಒಂದೊಂದು ವಿಚಾರಕ್ಕ ಗುರು ಆಪ್ಷನ್ ಕೊಟ್ಟಂಗ ಅಲ್ಲಿ ಶಿಷ್ಯರದು ಗುಂಪು ಎಲ್ಲ ವೇದಾಂತ ಸಿದ್ಧಾಂತಿಗಳು ತಮ್ಮದೇ ಆದ ವಾದಗಳನ್ನು ಮಂಡಿಸ್ತಾ ಇರ್ತಾರೆ. ಇವರು ಒಂದು ಪಕ್ಷದವರು ಈ ರೀತಿ ಹೇಳಕತ್ತಾರ, ಮುಂದೆ ಆ ಪಕ್ಷದವರು ಬರ್ತಾರ, ಅವರಿಗೆ ಇವರಿಗೆ ಇಬ್ಬರಿಗೆ ಏನಾಗ್ತದ, ಚರ್ಚೆಗಳಾಗ್ತವ, ಚರ್ಚೆಗಳಾಗಿ ನಿರ್ಣಯಗಳಾಗ್ತವ. ಅದಕ್ಕೆ ಸ್ವಲ್ಪ ಪೇಷನ್ಸ್ಲಿಂತ ಇದನ್ನೆಲ್ಲ ತಿಳ್ಕೋಬೇಕು. ಅಟ್ಟ ಏನ್ ತಿಳ್ಕೋಬೇಕಪ್ಪ ನೀವು ಅಂತಂದ್ರೆ, ಒಂದು ಸಾಕ್ಷಿ ಅಂತದ, ಇನ್ನ ಒಂದು ಅಂತಃಕರಣ. ಈ ಅಂತಃಕರಣದಲ್ಲಿ ಏನು ಅದೆಲ್ಲ ಪ್ರೋಸೆಸ್ ಆಗಿ ಬರ್ತದ, ಮನ ಬುದ್ಧಿ ಚಿತ್ತ, ಮನಸ್ಸಿನಲ್ಲಿ ಸಂಕಲ್ಪ ವಿಕಲ್ಪಗಳು ಚಾಲು ಆಗ್ತವ, ನಿರ್ಧಾರಗಳು ತಗೋಬೇಕಾದ್ರೆ ಬುದ್ಧಿ ಬರಬೇಕಾಗ್ತದ,
ಬುದ್ಧಿ ಏನ್ ಮಾಡ್ತದ? ತನ್ನ ಚಿತ್ತದಲ್ಲಿರುವ ಸ್ಮೃತಿಗಳನ್ನ ಆಧರಿಸಿ ಅದೇನ್ ಮಾಡ್ತದ? ತನ್ನ ನಿರ್ಧಾರವನ್ನು ತಗೋತ. ಅದು ಆ ರೀತಿ ನಿರ್ಧಾರ ತಗೊಂಡು ಅದಕ್ಕ ಈ ನಿಮ್ಮ ಹಿಂದಿನ ನೆನಪನ್ನ ಈ ಅಂತಃಕರಣದ ಮೂಲಕ ಆಧರಿಸಿ ಬಂದದ್ದು ಏನದು? ಪ್ರಮಾಜ್ಞಾನನ ಬ್ರಹ್ಮಜ್ಞಾನ? ಪ್ರಮಾಜ್ಞಾನನೇ ಅದು. ಅದನ್ನು ಪ್ರಮಾಜ್ಞಾನನೇ ಅಂತೇಳಿ ಒಂದು ಪಕ್ಷದವ್ರು ವಾದ ಮಾಡ್ತಾರ. ಮುಂದೆ ಬರ್ತಾವ ಅವೆಲ್ಲ. ಹೀಗೆ ಓಟು ಹೇಳಿದ್ರೆ ಹೆಂಗ್ ಗೊತ್ತಾಗ್ತದೆ? ಅದಕ್ಕೆ ಸ್ಟೆಪ್ ಬೈ ಸ್ಟೆಪ್ ಬ್ಯಾಲೆನ್ಸ್ ಹಿಡಿದು ಕರ್ಕೊಂಡು ಹೋಗ್ತಾರ. ಸಾವಕಾಶ ಕೇಳ್ಕೊತ ಹೋಗ್ಬೇಕು. ನಿಮ್ಮ ಸಾಕ್ಷಿಲಿಂದ ನೇರವಾಗಿ ಏನು ಒಮ್ಮಿದೊಮ್ಮಿಗೆ ಏನೋ ನೆನಪಾದಂಗೆ ಮಾಡ್ತಿರಲ್ಲ, ಅದು ಏನದ? ಉದ್ಭೂತ ಜ್ಞಾನ, ಅದು ಬ್ರಹ್ಮಜ್ಞಾನ. ಈ ಅಂತಃಕರಣದ ಮೂಲಕ ಹಿಂದಿನ ನೆನಪು ಏನೇ ಬಂದರೂ ಸಹಿತ ಅದು ಲೈವ್ ಇರ್ಬೋದು, ಸ್ಮೃತಿ ಜ್ಞಾನ ಇರ್ಬೋದು, ಅದು ಏನಿದ್ರು ಅದು ಪ್ರಮಾಜ್ಞಾನನೇ ಅಂತೇಳಿ ಮುಂದಿನವರು ವಾದ ಮಾಡೋರದಾರ. ಏನಂದ್ರೆ ಇದು ನಾವು ಹೇಳಿವಲ್ಲ, ಕೂದಲು ಸೀಳ ಕೆಲಸ ನಾನಾ ರೀತಿ ಈ ಒಂದು ವಿಚಾರದವರು, ವೇದಾಂತ ಸಿದ್ಧಾಂತಿಗಳು ತಮ್ಮದೇ ಆದ ವಿಚಾರಗಳನ್ನ ಮಂಡಿಸ್ತಿರ್ತಾರೆ. ಮಂಡಿಸಾಗ ನಮ್ಗೇನಾಗ್ಯದ, ನಮ್ಗೇನು ಗೊತ್ತಿರ್ತದ ಅಷ್ಟು ನಾವು ಗಟ್ಟಿಯಾಗಿ ಹಿಡ್ಕೊಂಡು ಕೂತ್ ಬಿಟ್ಟಿರ್ತೀವಿ. ಅದನ್ನ ಯಾವುದನ್ನ ಗಟ್ಟಿಯಾಗಿ ಹಿಡ್ಕೊಂಡು ಕೂಡಬಾರದು ಅನ್ನೋದಕ್ಕೆ ಇಲ್ಲಿ ಎಲ್ಲಾಡಿಸ್ತಾರೆ ನಿಶ್ಚಲದಾಸರು. ಯಾವುದನ್ನು ಗಟ್ಟಿಯಾಗಿ ಹಿಡ್ಕೊಂಡು ಕೂಡಬಾರದು. ಯಾಕಂದ್ರೆ ಇದು ಏನದ? ಅನಿರ್ವಚನೀಯ. ನೀವೇನ್ ತಿಳ್ಕೊಂಡಿರಿ ಇದೆಲ್ಲ ಬ್ರಹ್ಮ ವಸ್ತು ಒಂದನ್ನು ಬಿಟ್ರ ಉಳಿದದ್ದು ಎಲ್ಲ ಹಿಂಗೆ ಅಂತ ಹೇಳಕ್ ಬರಂಗೇ ಇಲ್ಲ. ನೀವ್ ಹಿಂಗಂದ್ರೆ ಅಂತಂದ್ರೆ ಹಾಂಗನವ್ರೊಬ್ರು ಬರ್ತಾರ, ಹಂಗಂದ್ರೆ ಅಂದ್ರೆ ಹಿಂಗನವ್ರೊಬ್ರು ಬರ್ತಾರ. ಹಿಂಗಾಗಿ ಇದ್ರೊಳಗ ಡಿಸಿಷನ್ ನಿಮ್ಮದು ಫಿಕ್ಸ್ ಮಾಡ್ಕೋಬಾರ್ದು ಅನ್ನೋದಕ್ಕೆ ಈ ರೀತಿ ಎಲ್ಲ ಅಲ್ಲಾಡಿಸ್ತಿರ್ತಾರ. ನಿಮ್ಗೇನು ತೊಂದರೆ ಆಗ್ಯದ, ಈ ತೊಂದರೆಗಳನ್ನೆಲ್ಲ ಅನುಭವಿಸೇ ನಾವು ಇಲ್ಲಿ ಬಂದೀವಿ. ಅದು ಏನಂತಂದ್ರ ಯಾವುದಕ್ಕೆ ಒಂದಕ್ಕೆ ನಾವು ಅಂಟುಕೊಂಡೇವಂತಂದ್ರ ವೇದಾಂತ ನಿಂತು ಹೋಗ್ಬಿಡ್ತದೆ. ಅದು ವೈಚಾರಿಕತೆ ಹಂಗೆ ಮುಂದುವರಿತಾನೆ ಇರ್ಬೇಕು. ಬ್ರಹ್ಮ ಸತ್ಯ ಅದು ಒಂದು ಬಿಟ್ರೆ, ಫಿಕ್ಸ್ ಬಿಟ್ರೆ ಉಳಿದೋದೆಲ್ಲ ಓಟು ಮಿಥ್ಯ. ಇದರೊಳಗೆ ಯಾರು ಬೇಕವ್ರು ಏನ್ ಬೇಕದು ತಮ್ಮ ವೈಚಾರಿಕತೆಗಳನ್ನ ತಂದು ತೂರಿಸಿ ಅದಕ್ಕೆ ದೃಷ್ಟಾಂತಗಳನ್ನ ಅವೆಲ್ಲ ಕೊಟ್ಟು ಸಿದ್ಧಾಂತಗಳನ್ನ ಮಾಡುವಂತ ಕೆಲಸಗಳು ಸಾಕಷ್ಟು ಮಾಡ್ಯಾರ. ಹಿಂದಿನವರು ಮಾಡ್ಯಾರ, ಈಗಿನವರು ಮಾಡ್ಲಿಕ್ಕತ್ತಾರ, ಮುಂದನು ನೀವು ಮಾಡ್ಬೋದು. ಮಿಥ್ಯ ಜಗತ್ತಿನೊಳಗೆ ಏನು ಯಾವ್ದಕ್ಕರೆ ಈಗ ಜಗತ್ತು ಸತ್ಯ ಅನ್ನೋರು ಒಂದಿಸ್ ಮಂದಿ ಅದಾರ, ಜಗತ್ತು ಮಿಥ್ಯ ಅನ್ನೋರು ಒಂದಿಸ್ ಮಂದಿ ಅದಾರ. ಅರವಿಂದಾಶ್ರಮದವ್ರು ಜಗತ್ ಸತ್ಯ ಅಂತಾರ, ಅವ್ರು ಮುಲಾಜಿ ಇರ್ಲಾರ್ದಂಗಂತಾರ. ಅವ್ರು ಅದ್ವೈತಿಗಳು ಜಗತ್ ಮಿಥ್ಯ ಅಂತಾರ. ಬಸವಾದಿ ಶರಣರು ಏನಂತಾರ? ಅವೆರಡಕ್ಕ ಮೀರಿದ್ದು ಪ್ರಸಾದ ಕಾಯ ಇದನ್ನು ಕೆಡಿಸಲಾಗದು. ಕೂಡಲ ಸಂಗಮ ದೇವರನ್ನು ಒಲಿಸ ಬಂದ ಪ್ರಸಾದ ಕಾಯ ಇದನ್ನು ಕೆಡಿಸಲಾಗದು. ದೇವರ ಪ್ರಸಾದ ಅಂತಾರ. ಹಿಂಗೆಲ್ಲ ಒಬ್ಬೊಬ್ರದ್ದು ಒಂದೊಂದು ವಿಚಾರ. ಮತ್ತೆ ನಿಮ್ಗೆ ಏನಾರ ಅನ್ನುತ್ತೆ ನೀವು ಅನ್ಬೋದು. ಸದಸತ್ ಅಲ್ಲ, ಸತ್ ಅಲ್ಲ, ಅಸತ್ ಅಲ್ಲ, ಇಂಥದ್ರೊಳಗ ನಿಮ್ಮ ವಾದಗಳು ಹೆಂಗ್ ಬೇಕಾದಂಗ ಮಾಡಬೇಕು. ಯಾರ ಎದುರು ಬಂದು ತರ್ಕ ಟೀಕೆ ಮಾಡಿದ್ರು ಅಂತಂದ್ರೆ, ಟೀಕೆ ಮಾಡಿದ್ರೆ ಅದನ್ನ ನಾವು ಯಾಕೆ ಮಾಡಿದ್ರು, ನಮ್ಮಲ್ಲಿ ಏನ್ ವೀಕ್ನೆಸ್ ಇತ್ತು ತಿಳ್ಕೋಬೇಕು. ತರ್ಕ ಮಾಡ್ಲಿಕ್ಕೆ ಬಂದ್ರಂದ್ರೆ ಅದನ್ನ ಸಮರ್ಥನೆ ಮಾಡುವಂತ ಶಕ್ತಿ ಇರ್ಬೇಕು. ಎದ್ರಾಗ? ಈ ಮಿಥ್ಯಾ ಜಗತ್ತಿನೊಳಗೆ. ಆದ್ರೆ ಬ್ರಹ್ಮನೊಳಗೆ ನೋ ಕಾಂಪ್ರಮೈಸ್. ಬ್ರಹ್ಮನೇ ಫಿಕ್ಸ್ ಅವು. ಅದಕ್ಕೆ ಪ್ರಮಾ ಎಂದರೇನು ಅಂತಂದ್ರೆ ಸ್ಮೃತಿ ಜ್ಞಾನದಿಂದ ಭಿನ್ನವಾಗಿರಬೇಕು. ಇದೆಲ್ಲ ನಿನ್ನೆ ಹೇಳ್ಯದ. ಇದ್ರಾಗ ಏನೇನದವ? ಪ್ರಮಾಜ್ಞಾನ, ಬ್ರಹ್ಮಜ್ಞಾನ, ಸಂಶಯ ಜ್ಞಾನ, ನಿಶ್ಚಯ ಜ್ಞಾನ, ಸ್ಮೃತಿ ಜ್ಞಾನ ಅಂತ ಹಿಂಗೆಲ್ಲ ಬರ್ತಾವ. ಅದಕ್ಕೆ ಸ್ಮೃತಿ ಜ್ಞಾನದಲ್ಲಿ ಎರಡು ಪ್ರಕಾರ. ಒಂದು ಯಥಾರ್ಥ ಸ್ಮೃತಿ, ಇನ್ನ ಒಂದು ಅಯಥಾರ್ಥ ಸ್ಮೃತಿ. ಯಥಾರ್ಥ ಸ್ಮೃತಿ, ಅಯಥಾರ್ಥ ಸ್ಮೃತಿ ಅಂತಂದ್ರೆ ಏನಪ್ಪ ಅಂತಂದ್ರೆ, ಈಗ ದೀಪ, ಬೆಳಕು ಕೂಡ ದೀಪ ಅದಲ್ಲ. ಆ ದೀಪ ಏನದ? ದೀಪ ನೋಡಿರಿ, ಒರಿಜಿನಲ್ ದೀಪ ನೋಡಿರಿ. ಅದೆಂಥದ್ದು ದೀಪ ಅಂದ್ರೆ ಅದು ಯಥಾರ್ಥ ಸ್ಮೃತಿ. ಆ ದೀಪ ಹೆಂಗಾರ ಇರ್ಬೋದು,
ಆದರೆ ದೀಪದ ಚಿತ್ರ ತೆಗೆದಿರ್ತಾನಲ್ಲ ಕಲಾಕಾರ ಕುಂಚ ಬ್ರಹ್ಮ, ಅವ ಎಷ್ಟು ಚಂದ ತೆಗೆದಿರ್ತಾನ. ದೀಪ ಒರಿಜಿನಲ್ ದೀಪದಕ್ಕಿಂತ ಇನ್ನ ಭಾರಿ ಚಂದ ತೆಗೆದಿರ್ತಾನ. ದೀಪಗಳು ಹೆಂಗ್ ಬೇಕಂಗೆ ಇರ್ತಾವ, ಅವ ಭಾರಿ ಚಂದ ತೆಗೆದಿರ್ತಾನ. ಒಲೆಯಾಗ ನೀವು ಅಡಿಗೆ ಮಾಡೋ ದೃಶ್ಯ ನೋಡಿದ್ರೆ ಏನು ಚಂದ ಕಾಣಲ್ಲ. ಒಲಿ ಹತ್ರ ಅವ ಚಿತ್ರ ತೆಗೆದಿದ್ರಾಗ ಹೆಂಗಿರ್ತದ. ಕುಂಚಬ್ರಹ್ಮನ ಕೈಯಾಗ ಮೂಡಿ ಬಂದಂತ ಚಿತ್ರ ಎಂತದಿರ್ತದ ಅದು. ಯಥಾರ್ಥ ಜ್ಞಾನ ಇರ್ತದ. ಅಂದ್ರೆ ಇದ್ರಕ್ಕಿಂತ ಅದು ಚಂದ ಇರ್ತದ ಅಂತ ಹೇಳಕತ್ತೇನೆ. ಒರಿಜಿನಲ್ ಹೂವ ಹೆಂಗ್ ಬೇಕಂಗೆ ಇರ್ತದ, ನ್ಯಾಚುರಲ್. ಅವ ಚಿತ್ರ ತೆಗೆದದ್ದು ಎಷ್ಟು ಚಂದ ಇರ್ತದ. ಒರಿಜಿನಲ್ ಹುಡುಗಿ ಹೆಂಗ್ ಬೇಕಂಗೆ ಇರ್ತದ, ಅವ ಚಿತ್ರ ತೆಗೆದದ್ದು ಹೆಂಗಿರ್ತವ. ಆ ಚಿತ್ರ ನೋಡಿದ್ರೆ ಮರಳಾಗ್ಬೇಕಂತ ಚಿತ್ರಗಳು ಮಾಡಿರ್ತಾನವ ಕಲಾಕಾರ. ಅದು ಎಂತ ಜ್ಞಾನ? ಚಿತ್ರದ ಜ್ಞಾನ, ಯಥಾರ್ಥ ಜ್ಞಾನ. ಆ ಚಿತ್ರದೊಳಗಿಂದ ಒಲಿ ಬೆಂಕಿಲಿಂತ ಏನು ಅಡಿಗೆ ಮಾಡ್ಲಕ್ ಬರ್ತದ, ಚಿತ್ರದೊಳಗಿನ ದೀಪದಲಿಂತ ಬೆಳಕು ಬರ್ತದ. ಚಿತ್ರದೊಳಗಿರೋ ಹುಡುಗಿನ ಸಂಗಟ ಕರ್ಕೊಂಡು ತಿರುಗಾಡ್ಲಕ್ ಬರ್ತದ, ಏನೇನು ಇಲ್ಲ. ಅದು ಯಥಾರ್ಥ ಜ್ಞಾನ. ಚಿತ್ರದ ಹುಲಿ ಮತ್ತ ಚಿತ್ರದ ಒಳಗಿನ ಹುಲಿ ಯಾರ ಸೃಷ್ಟಿ? ಅದು ಕಲಾಕಾರ. ಕಾಡಿನೊಳಗಿನ ಹುಲಿ ಯಾರ ಸೃಷ್ಟಿ? ಈಶ್ವರನ ಸೃಷ್ಟಿ, ಪರಮಾತ್ಮನ ಸೃಷ್ಟಿ. ಸ್ಮೃತಿ ಜ್ಞಾನದಿಂದ ಭಿನ್ನವಾಗಿರಬೇಕು. ಅಂದು 6 ಪ್ರಮಾಣಗಳಿಂದ ಉಂಟಾಗುವ 6 ಜ್ಞಾನಗಳು, ಪ್ರಮಾಣಜನ್ಯ ಜ್ಞಾನಗಳು, ಇವೆಲ್ಲ ಹೇಳ್ಕೊಂಡು ಬಂದಿವಿ. ಅಂತ ಜ್ಞಾನಕ್ಕೆ ಪ್ರಮಾ ಎನ್ನುತ್ತಾರೆ. ಸ್ಮೃತಿಯಿಂದ ಭಿನ್ನ ಇರಬೇಕು ಮತ್ತು ಅಬಾಧಿತ ಅರ್ಥವನ್ನು ವಿಷಯ ಮಾಡುತ್ತಿರಬೇಕು. ಏನು ವಿಷಯ ಮಾಡಿ ಅನುಭವಿಸಿರಿ ಅದು ಅಬಾಧಿತ ಇರ್ಬೇಕು, ಬಾಧೆ ಮಾಡ್ಲಕ್ಕೆ ಬರಲಾರ್ದಂಗೆ. ಹಗ್ಗ ನೋಡಿದ್ದು, ಹಗ್ಗ ಬಿದ್ದದ್ದು, ಅದು ಎಲ್ಲ 3 ಕಾಲದಲ್ಲಿ ಹಗ್ಗನೇ ಅದು. ಜ್ಞಾನ ಕಾಲದಲ್ಲಿ ಹಗ್ಗನೇ ಅದ, ಅಜ್ಞಾನ ಕಾಲದಲ್ಲಿ ಹಗ್ಗನೇ ಅದ. ಅದು ಅಬಾಧಿತ ಅರ್ಥ. ಜ್ಞಾನ ಕಾಲದಲ್ಲಿ ಮಣ್ಣೆ ಅದ, ಅಜ್ಞಾನ ಕಾಲದಲ್ಲಿ ಮಣ್ಣೆ ಅದ. ಆದರೆ ಅಜ್ಞಾನ ಕಾಲದಲ್ಲಿ ಏನು ಗಡಿಗೆ ಕಾಣ್ತದ, ಅಜ್ಞಾನ ಕಾಲದಲ್ಲಿ ಏನು ಆಭರಣ ಕಾಣುತ್ತದ, ಅಜ್ಞಾನ ಕಾಲದಲ್ಲಿ ಬೆಳ್ಳಿ ಕಾಣುತ್ತದ, ಅಜ್ಞಾನ ಕಾಲದಲ್ಲಿ ಹಾವು ಕಾಣುತ್ತದ. ಅದು ಏನಪ್ಪಾ ಅಂತಂದ್ರೆ ಪ್ರಮಾಜ್ಞಾನ ಆಗಂಗಿಲ್ಲ. ಅದು ಭ್ರಮಾಜ್ಞಾನ. ಅದು ಏನ್ ಮಾಡ್ತದ? ಯಥಾರ್ಥ ಜ್ಞಾನ ಗೊತ್ತಾಯ್ತು ಅಂತಂದ್ರೆ ಅದು ಬಾಧೆಗೊಳ್ತು. ಅಲ್ಲಿ ಏನದ ಅನ್ನೋದು ಗೊತ್ತಾಯ್ತು ಅಂದ್ರೆ ಅದು ಬಾಧೆಗೊಳ್ತು. ಆ ಜ್ಞಾನ ಗೊತ್ತಿಲ್ಲದಕ್ಕೆ ಆ ರೀತಿ ಒಂದು ಬೇರೆ ವಸ್ತು ಆಗಿ ತೋರ್ತಿರ್ತದೆ. ಸ್ಮೃತಿ ಜ್ಞಾನದಿಂದ ಭಿನ್ನವಿರಬೇಕು. ಅಬಾಧಿತ ಅರ್ಥವನ್ನ ವಿಷಯ ಮಾಡುತ್ತಿರಬೇಕು. ಬಾಧಿತ ಅಂದ್ರೆ ಸುಳ್ಳಾಗುವುದು, ಅಬಾಧಿತ ಅಂದ್ರೆ ಸುಳ್ಳಾಗದೇ ಇರುವುದು. ರಜ್ಜುವಿನಲ್ಲಿ ಸರ್ಪದ ಜ್ಞಾನವಾಗುತ್ತದೆ. ಸರ್ಪವು ಬಾಧಿತ ಇದೆ, ಅಬಾಧಿತ ಇದೆ. ಬಾಧಿತ ಇದೆಯೋ ಅಬಾಧಿತ ಇದೆಯೋ ಅಂತ ಕೇಳ್ತಾರೆ. ಅದು ಸರ್ಪ ಹೆಂಗದ? ಬಾಧಿತ ಅದ, ಅಬಾಧಿತ ಅದ? ಸರ್ಪ ಬಾಧಿತ ಇದೆಯೋ ಅಥವಾ ಅಬಾಧಿತ ಇದೆಯೋ ಅಂತಕ್ಕೆ ಬಾಧಿತವಿದೆ. ರಜ್ಜುವಿನ ಜ್ಞಾನವಾದ ಬಳಿಕ ಬಾಧೆಗೊಳ್ಳುತ್ತದ. ಯಾವ ವಿಷಯವು ಬಾಧಿತವಾಗುವುದಿಲ್ಲವೋ ಅಂದ್ರೆ ಅಬಾಧಿತವಿರುತ್ತದೆಯೋ. ಅಬಾಧಿತ ಜ್ಞಾನ ಯಾವದ್ರಿ? ಹಗ್ಗದ ಜ್ಞಾನ, ಮತ್ತೆ ಶುಕ್ತಿಯ ಜ್ಞಾನ, ಮತ್ತೆ ಬಂಗಾರದ ಜ್ಞಾನ, ಘಟಪಟಾದಿಗಳ ಜ್ಞಾನ, ವಸ್ತು ಪ್ರಪಂಚದ ಜ್ಞಾನ, ಅದೆಲ್ಲ ಅಬಾಧಿತ. ಮತ್ತು ಸ್ಮೃತಿಯಿಂದ ಭಿನ್ನವಿರಬೇಕು. ಅದಕ್ಕೆ ಪ್ರಮಾ ಎಂದು ಹೇಳಲ್ಪಡುತ್ತದೆ. ಇಲ್ಲಿ ತನಕ ಹೇಳಿದ್ದು ಸತ್ಯ ಗೊತ್ತಾಗ್ಯದಲ್ರಿ? 4 ಪಾಯಿಂಟ್ ನಿನ್ನೆ ಬರ್ತೀನಿ, ತಿಳಿದದ ಇಲ್ಲ? ಇಲ್ಲಿ ತನಕ ಹೇಳಿದ್ದು ಮುಂದ ಯಾವುದು ಸ್ಮೃತಿ ಜ್ಞಾನವಿದೆಯೋ ಅದು ಪ್ರಮಾ ಅಲ್ಲ. ಸ್ಮೃತಿ ಜ್ಞಾನ ಇರೋದು ಪ್ರಮಾ ಅಲ್ಲ. ಕಾರಣ ಸ್ಮೃತಿ ಜ್ಞಾನವು ಪ್ರಮಾಣಜನ್ಯ ಅಲ್ಲ. ಸ್ಮೃತಿ ಜ್ಞಾನ ಪ್ರಮಾಣಜನ್ಯ ಇರಲ್ಲ. ಅದು
ಪ್ರತ್ಯಕ್ಷ, ಅನುಮಾನ, ಶಬ್ದ, ಉಪಮಾನ, ಅರ್ಥಾಪತ್ತಿ, ಅನುಪಲಬ್ಧಿಲಿಂತಾದ್ರೂ ಆಗಿರ್ಬೇಕು. ಇಲ್ಲ ಅಂತಂದ್ರೆ ಅವು ಪಂಚ ಜ್ಞಾನೇಂದ್ರಿಯಗಳು ಏನದಾವಲ್ಲ ಅವುಗಳಿಂದಾದ್ರೂ ಆಗಿರ್ಬೇಕು. ಅವುದರಿಂದ ಆಗಿಲ್ಲ ಅಂತಂದ್ರೆ ಅದು ಪ್ರಮಾಜ್ಞಾನ ಅಲ್ಲ. ಇವೆಲ್ಲ ಅಷ್ಟು ಏನದಾವ ಜೀವನ ವ್ಯವಹಾರ ಆಭಾಸನ ಕೈಯಾಗದವ. ಇವೆಲ್ಲ ಆಭಾಸನ ಕಾರ್ಬಾರ್ಗಳು ಇವೆಲ್ಲ ಪ್ರಮಾಜ್ಞಾನ. ಸ್ಮೃತಿ ಜ್ಞಾನವು ಸಂಸ್ಕಾರಜನ್ಯವಿದೆ. ಅದು ಸಂಸ್ಕಾರ ಹಿಂದೆ ಯಾವಾಗೋ ನೀವು ಅನುಭವಿಸಿದ್ದು ಸಂಸ್ಕಾರಜನ್ಯ. ಅದು ಸ್ಮೃತಿ ಜ್ಞಾನ. ಸ್ಮೃತಿ ಜ್ಞಾನದ ಲಕ್ಷಣ ಉದ್ಭೂತ ಸಂಸ್ಕಾರ ಮಾತ್ರ ಜನ್ಯ ಜ್ಞಾನ ಸ್ಮೃತಿ ಜ್ಞಾನಂ. ಯಾವ ಯಾವ ವಸ್ತುವನ್ನ ನೋಡಿ ಕೇಳಿ ಮುಟ್ಟಿ ಉದ್ಭೂತ ಅಂತ ಸಂಸ್ಕಾರ ಅಂದ್ರೆ ಒಮ್ಮಿದೊಮ್ಮಿಗೆ ನೆನಪಾಗ್ಬಿಡತ್ತೆ. ಯಾವ ವಸ್ತುವನ್ನ ನೋಡಿ ಕೇಳಿ ಮುಟ್ಟಿ ಮೂಸಿ ಏನು ಅನುಭವ ಆಗುತ್ತದೆಯೋ ಆ ಅನುಭವವು ನಮ್ಮ ಅಂತಃಕರಣದಲ್ಲಿ ಸಂಸ್ಕಾರವನ್ನು ಬಿಟ್ಟು ಹೋಗಿರುತ್ತದೆ. ಬೀಡಿ ಸೇದಿದವ ಬೀಡಿ ಸುಟ್ಟು ಆದ್ಮೇಲೂ ಬೀಡಿ ಸೇದಿದ್ದು ಸಂಸ್ಕಾರ ಅಲ್ಲೇ ಉಳಿತದ. ಹಂಗ ಅದು ಉಳಿದದ್ದಕ್ಕೆ ಸಂಸ್ಕಾರ ಅಂತಾರ. ಅದಕ್ಕ ಏನಂತಾರ ಅಂದ್ರೆ ಸ್ಮೃತಿ ಜ್ಞಾನ ಅಂತಾರ. ಆ ಸಂಸ್ಕಾರ ಉದ್ಭೂತದಿಂದ ಅಂದ್ರೆ ಒಮ್ಮಿದೊಮ್ಮಿಗ್ಲಿ ಕಾರ್ಯೋನ್ಮುಖ ಆಗದು. ಜನ್ಯವಾದ ಜ್ಞಾನವನ್ನು ಸ್ಮೃತಿ ಜ್ಞಾನ ಅಂತ ಕರೀತಾರೆ. ಹಿಂದೆಂದೋ ಸರ್ಕಸ್ಸಿನ ಆನೆ ನೋಡಿದ್ದೀರಿ. ಆ ಸರ್ಕಸ್ಸಿನ ಆನೆ ಈಗ ಇಲ್ಲ. ಇಲ್ಲ ಅಂದ್ರೂ ಏನಾಗ್ಲಿಕ್ಕತ್ತದ? ಆನೆ ಹೋಗಿದೆ, ಇಲ್ಲದು. ಅದು ಹೋದ ಮೇಲೂ ನಿಮ್ಗೊಳಗ ಆನೆ ನೆನಪಾಗ್ಲಿಕ್ಕತ್ತದ ಅಂದ್ರೆ ಅದು ಸ್ಮೃತಿ ಜ್ಞಾನ. ಆನೆ ಕಣ್ಣೆದ್ರೆ ಇಲ್ಲ, ಅದು ಪ್ರಮಾ ಅಲ್ಲ. ಯಾವುದು ಪ್ರಮಾಜ್ಞಾನವಿರುತ್ತದೆಯೋ ಅದು ಪ್ರಮಾತ ಅಂದ್ರೆ ಜೀವನ ಆಶ್ರಯದಲ್ಲಿರುತ್ತದ. ಮತ್ತೆ ಪಾಯಿಂಟ್ ಏನ್ ತಿಳ್ಕೋಬೇಕಪ್ಪ ಅಂದ್ರೆ ಸ್ಮೃತಿ ಜ್ಞಾನ ಯಾರ ಆಶ್ರಯದಾಗ? ಸಾಕ್ಷಿ ಆಶ್ರಯದಾಗ, ಚೇತನದ ಆಶ್ರಯದಾಗ, ಕೂಟಸ್ಥನ ಆಶ್ರಯದಾಗ ಇರ್ತದ. ಇದೇನದ ಪ್ರಮಾಜ್ಞಾನ ಏನದ ಜೀವನ ಆಶ್ರಯದಲ್ಲಿ. ಇದು ಲೈವ್, ಇದು ಜೀವನ ಆಶ್ರಯದಲ್ಲಿ ಇರ್ತದೆ. ಜೀವನ ಆಶ್ರಯದಲ್ಲಿರುತ್ತದೆ. ಸ್ಮೃತಿ ಜ್ಞಾನವು ಪ್ರಮಾತದ ಆಶ್ರಯದಲ್ಲಿ ಇರುವುದಿಲ್ಲ. ಸ್ಮೃತಿ ಜ್ಞಾನ ಪ್ರಮಾತದ ಆಶ್ರಯದಲ್ಲಿ ಇರುವುದಿಲ್ಲ. ಯಾವ ಜ್ಞಾನವು ಪ್ರಮಾಣಜನ್ಯವಿರುತ್ತದೆಯೋ ಅದು ಅದು ಪ್ರಮಾತದ ಆಶ್ರಯದಲ್ಲಿ ಇರುತ್ತದೆ. ಆದರೆ ಸ್ಮೃತಿ ಜ್ಞಾನ ಪ್ರಮಾತದ ಆಶ್ರಯದಲ್ಲಿ ಇರುವುದಿಲ್ಲ. ಪ್ರಮಾಣ ಅಂದ್ರೆ ಜೀವ. ಸ್ಮೃತಿ ಜ್ಞಾನವು ಪ್ರಮಾತದ ಆಶ್ರಯದಲ್ಲಿ ಇರುವುದಿಲ್ಲ. ಕಿಂತು ಎಲ್ಲಿರ್ತದಪ್ಪ? ಯಾವ್ದರ ಆಶ್ರಯದಾಗ ಇರ್ತದೆ? ಸಾಕ್ಷಿ ಆಶ್ರಯದಲ್ಲಿ ಇರುತ್ತದೆ ಅಂತ ಅಂಗೀಕಾರ ಮಾಡಿದ್ದಾರೆ. ಒಂದು ಪಕ್ಷದವರು ಮಾಡಿದ್ದರು. ಮುಂದೆ ಪರಂಪರೆಯಲ್ಲಿ ಒಂದು ನಿಯಮವಿದೆ. ಸ್ಮೃತಿ ಜ್ಞಾನವು ಪ್ರಮಾತದ ಆಶ್ರಯದಲ್ಲಿ ಇರುವುದಿಲ್ಲ, ಪರಂತು ಸಾಕ್ಷಿ ಆಶ್ರಯದಲ್ಲಿ ಇರುತ್ತದೆ ಅಂತೇಳಿ ಒಂದು ನಿಯಮ. ಇದು ರೂಲ್ಸ್. ಈ ರೂಲ್ಸ್ ಪ್ರಕಾರ ಅವರು ಇದನ್ನ ಅಂಗೀಕಾರ ಮಾಡಿದ್ದಾರೆ. ಇದಕ್ಕೆ ಯಾರು ಇದು ಮಾಡಂಗಿಲ್ಲ, ಪ್ರಶ್ನೆ ಮಾಡಂಗಿಲ್ಲ. ಅಂದ್ರೆ ಅದನ್ನ ಸಾಕ್ಷಿ ಭಾಷ್ಯ ಅಂತ ಕರೆಯುತ್ತಾರೆ. ಸಾಕ್ಷಿ ಭಾಷಾ, ಪ್ರಮಾತ ಭಾಷೆ, ಮತ್ತ ಪ್ರಮಾಣಜನ್ಯ, ಸ್ಮೃತಿಜನ್ಯ. ಇವೆಲ್ಲ ಶಬ್ದಗಳು ಎರಡೆರಡು. ಸಾಕ್ಷಿ ಭಾಷಾ ಮತ್ತ ಪ್ರಮಾತ ಭಾಷಾ. ಈ ಪ್ರಮಾತ ಭಾಷೆ ಏನದ? ಪ್ರಮಾದ ಆಶ್ರಯದಲ್ಲಿ. ಪ್ರಮಾದ ಆಶ್ರಯ ಅಂದ್ರೆ ಜೀವನ ಆಶ್ರಯ. ಈ ಸಾಕ್ಷಿ ಭಾಷೆ ಎದರ ಆಶ್ರಯ? ಸಾಕ್ಷಿ ಆಶ್ರಯ. ಎರಡೆರಡು ಶಬ್ದಗಳು ಹಿಂಗೆ ಬರ್ತಾವ. ಸಾಕ್ಷಿ ಭಾಷೆ ಸಾಕ್ಷಿ ಆಶ್ರಯದಲ್ಲಿರ್ತದೆ. ಸಾಕ್ಷಿ ಭಾಷೆಗೆ ಏನಿರ್ತದೆ ಇದಕ್ಕಂದ್ರೆ ಇದು ಇಲ್ಲಿ ಆಗೋದು ಸ್ಮೃತಿ ಜ್ಞಾನ, ಇಲ್ಲಿ ಆಗೋದು ಪ್ರಮಾಜ್ಞಾನ. ಪ್ರಮಾತ ಭಾಷ್ಯ, ಸಾಕ್ಷಿ ಭಾಷ್ಯ, ಪ್ರಮಾತ ಭಾಷ್ಯ ಏನದಲ್ಲ, ಇದು ಸಾಕ್ಷಿ ಭಾಷ್ಯ, ಸಾಕ್ಷಿಯ ಆಶ್ರಯ, ಸ್ಮೃತಿ ಜ್ಞಾನ ಒಂದು ಕಡೆ ಬರ್ಕೋಬೇಕು.
ಪ್ರಮಾತ ಭಾಷ್ಯ, ಪ್ರಮಾದ ಆಶ್ರಯ ಅಂದರೆ ಜೀವನ ಆಶ್ರಯ ಮತ್ತು ಪ್ರಮಾಜ್ಞಾನ ಅಂತ ಇನ್ನೊಂದು ಕಡೆ ಬರ್ಕೋಬೇಕು. ಒಟ್ಟು ಇವೆರಡು ಹಂಗೆ ಪ್ಯಾರಲ್ ತಗೊಂಡು ಹೋಗ್ಬೇಕು. ಅವಿದ್ಯಾವೃತ್ತಿಯ ದ್ವಾರ ಸಾಕ್ಷಿ ಭಾಷ್ಯ ಎದರಿಂದ ಆಗ್ತದ? ಅವಿದ್ಯಾವೃತ್ತಿಯ ದ್ವಾರ. ಇದು ಪ್ರಮಾತ ಭಾಷ್ಯ. ಅಂತಃಕರಣ ವೃತ್ತಿ ದ್ವಾರ. ಎಲ್ಲ ಕನ್ಫ್ಯೂಸ್ ಮಾಡ್ಕೋಬಾರದು. ಅವಿದ್ಯಾವೃತ್ತಿಯ ದ್ವಾರ ಸಾಕ್ಷಿ ಯಾವುದನ್ನು ಪ್ರಕಾಶ ಮಾಡುವುದೋ ಅದನ್ನ ಸಾಕ್ಷಿ ಭಾಷ್ಯ ಎನ್ನುತ್ತಾರೆ. ಉದಾಹರಣೆಗೆ ರಜ್ಜುವಿನಲ್ಲಿ ಸರ್ಪದ ಜ್ಞಾನವೇನಾಗುತ್ತದಲ್ಲ, ಆ ಸರ್ಪದ ಜ್ಞಾನವನ್ನು ಸಾಕ್ಷಿ ಭಾಷ್ಯ ಅಂತ ಒಪ್ಪಿಕೊಂಡು ಬಂದಿದ್ದಾರೆ. ಯಾಕೆಂದರೆ ಅವಿದ್ಯಾವೃತ್ತಿಯ ಬೋಧಕವಾಗಿ ಸಾಕ್ಷಿ ಭಾಷ್ಯ ಸರ್ಪವನ್ನು ಪ್ರಕಾಶ ಮಾಡುತ್ತದೆ. ಅವಿದ್ಯಾವೃತ್ತಿಯ ಬೋಧಕ, ಅದರಿಂದ ಏನಾಗ್ಯದ? ಸಾಕ್ಷಿ ಭಾಷೆ ಸರ್ಪವನ್ನ ಪ್ರಕಾಶ ಮಾಡ್ತದೆ. ಯಾಕಂದ್ರೆ ಅಲ್ಲಿ ಬೆಳಕಿಲ್ಲದಕ್ಕೆ ಆವರಣ ಭಂಗ ಆಗಿಲ್ಲ. ಅದಕ್ಕೆ ಅದು ಅವಿದ್ಯಾವೃತ್ತಿ ಏನ್ ಮಾಡಿದೆ? ಸಾಕ್ಷಿ ಭಾಷೆ ಆಶ್ರಯದಲ್ಲಿರುವ ಅವಿದ್ಯಾ ವೃತ್ತಿ ಬಂದು ಏನ್ ಮಾಡಿಬಿಟ್ಟು ಇದು ಅಂತೇಳಿ ಹೇಳ್ಬಿಡ್ತು. ಒಟ್ಟು ನೋಡ್ರಿ, ಎರಡರಲ್ಲಿ ಒಂದು ವೃತ್ತಿ ಇರಲೇಬೇಕು. ವೃತ್ತಿ ಇಲ್ಲ ಅಂತಂದ್ರೆ ಕೆಲಸ ಆಗಂಗಿಲ್ಲ. ಒಂದು ಅಂತಃಕರಣ ವೃತ್ತಿ ಆದರೂ ಇರಬೇಕು, ಇನ್ನ ಒಂದು ಅವಿದ್ಯಾ ವೃತ್ತಿ ಆದರೂ ಇರಬೇಕು. ವೃತ್ತಿ ಇಲ್ಲದಿದ್ದರೆ ಜ್ಞಾನ ಆಗುವುದೇ ಇಲ್ಲ. ಜ್ಞಾನ ಆಗಬೇಕಾದ್ರೆ ವೃತ್ತಿ ಬೇಕು. ಒಂದು ಸ್ಮೃತಿ ಜ್ಞಾನರೇ ಆಗಬೇಕು, ಇಲ್ಲ ಪ್ರಮಾಜ್ಞಾನರೇ ಆಗಬೇಕು. ಒಂದು ಅವಿದ್ಯಾ ವೃತ್ತಿ ದ್ವಾರರೇ ಒಂದು ಜ್ಞಾನ ಬೇಕು, ಇಲ್ಲ ಅಂತಂದ್ರೆ ಅಂತಃಕರಣ ವೃತ್ತಿ ದ್ವಾರರೇ ಒಂದು ಜ್ಞಾನ ಬೇಕು. ಹಿಂಗೆಲ್ಲ ಹೇಳ್ಕೊತ ಬಂದು ಅಂತಃಕರಣ ವೃತ್ತಿಯು ಪ್ರಮಾಣಜನ್ಯ ಜ್ಞಾನವಿದ್ದಲ್ಲಿ ಆ ವೃತ್ತಿ, ಅಂತಃಕರಣ ವೃತ್ತಿ ಏನದ? ಪ್ರಮಾಣಜನ್ಯ. ಪ್ರಮಾಜ್ಞಾನ ಪ್ರಮಾಣಜನ್ಯ. ಆ ವೃತ್ತಿಯಲ್ಲಿ ಇನ್ನು ವಿಷಯ ಅಬಾಧಿತವಾಗಿರುತ್ತದೆ. ಅಂತಃಕರಣದಿಂದ ಅನುಭವಿಸಿದ್ದು ಏನದ? ಅಂತಃಕರಣ ವೃತ್ತಿಯ ಪ್ರಮಾಜನ್ಯ ಜ್ಞಾನವಿದ್ದಲ್ಲಿ ಅದು ಅಂತಃಕರಣ ವೃತ್ತಿಯು ಪ್ರಮಾಜನ್ಯ ಜ್ಞಾನವಿದ್ದಲ್ಲಿ ಇರುತ್ತದೆ. ಈ ಪ್ರಮಾಜನ್ಯ ಜ್ಞಾನ ಎಲ್ಲಿ ಆಗ್ತದೆ ಅಲ್ಲಿ ಅಂತಃಕರಣ ವೃತ್ತಿ ಇರ್ತದ. ಅಂದ್ರೆ ಪ್ರಮಾಣಜನ್ಯ ಅಂದ್ರೆ ಎಲ್ಲಿ ಇಂದ್ರಿಯಗಳು ಮತ್ತು ವಿಷಯಗಳ ಸಂಪರ್ಕ ಆಗ್ತಿರ್ತವ ಅಲ್ಲಿ ಅಂತಃಕರಣ ವೃತ್ತಿ ಇರ್ತದ. ಇದು ತಿಳ್ಕೋಬೇಕು. ಇಂದ್ರಿಯ ಪ್ಲಸ್ ವಿಷಯ ಸಂಬಂಧವಾಗುವಲ್ಲಿ ಏನಿರ್ತದೆ? ಅಂತಃಕರಣ ವೃತ್ತಿ ಇರುತ್ತದೆ. ಅಲ್ಲಿ ವಿಷಯನೂ ಇಲ್ಲ, ಇಂದ್ರಿಯನೂ ಇಲ್ಲ, ಸುಮ್ಮನೆ ಒಮ್ಮಿದೊಮ್ಮಿಗೆ ಏನಾರ ನೆನಪಾತಿರ್ತದಲ್ಲ, ಅದು ಏನಂತಾರ? ಸ್ಮೃತಿ ಜ್ಞಾನ ಅಂತಾರೆ. ಇದು ಅಂತಃಕರಣ ವೃತ್ತಿಯಲ್ಲಿರ್ತದೆ, ಪ್ರಮಾಣಜನ್ಯ ಜ್ಞಾನವಿದ್ದಲ್ಲಿ ಇರುತ್ತದೆ. ಆ ವೃತ್ತಿ ವಿಷಯ ಅಬಾಧಿತವಾಗಿರುತ್ತದೆ. ಈಗ ರಜ್ಜುವಿನ ಜ್ಞಾನವೂ ಆಗಿದೆ, ಸರ್ಪದ ಜ್ಞಾನವೂ ಆಗಿದೆ. ಎರಡು ಜ್ಞಾನ ಆಗ್ಯಾವ. ಭ್ರಾಂತಿ ಕಾಲದಲ್ಲಿ ಸರ್ಪದ ಜ್ಞಾನವಿದೆ ಅಂದ್ರೆ ಅಜ್ಞಾನ ಕಾಲದಲ್ಲಿ ಆ ಸರ್ಪದ ಜ್ಞಾನವೂ ಕೂಡ ಅವಿದ್ಯಾವೃತ್ತಿಯಿಂದಲೇ ಆಗಿದೆ. ಸರ್ಪದ ಜ್ಞಾನ ಎದರಿಂದ ಆಗಿದೆ? ಅವಿದ್ಯಾವೃತ್ತಿಯಿಂದ. ವೃತ್ತಿ ಇಲ್ಲದೆ ಜ್ಞಾನವಾಗುವುದೇ ಇಲ್ಲ. ಒಂದು ಅಂತಃಕರಣ ವೃತ್ತಿ ಆದರೂ ಆಗಬೇಕು, ಇಲ್ಲ ಅವಿದ್ಯಾವೃತ್ತಿ ಆದರೂ ಆಗಬೇಕು. ಅಂತಃಕರಣ ವೃತ್ತಿ ಯಾಕೆ ಕೆಲಸ ಮಾಡಿಲ್ಲ ಅಲ್ಲಿ ಅಂತಂದ್ರೆ ಬೆಳಕಿಲ್ಲದಕ್ಕೆ, ಆವರಣ ಭಂಗ ಆಗ್ಲಾರ್ದಕ್ಕೆ, ಅದು ಕೆಲಸ ಮಾಡ್ಲಾರ್ದಕ್ಕೆ ಏನಾಯ್ತು? ಹಗ್ಗ ಅಂತ ಗೊತ್ತಾಗಿಲ್ಲ. ಆದ್ರೆ ಕತ್ತಲಿದ್ದದಕ್ಕೆ ಅವಿದ್ಯಾ ವೃತ್ತಿ ಕೆಲಸ ಮಾಡಿ ಏನ್ ಮಾಡಿದ? ಹಾವು ಅಂತ ಹೇಳ್ಯದ. ಎರಡರಾಗ ಒಂದು ಹಗ್ಗ ಅನ್ನೋದ್ರೆ ತಿಳಿಬೇಕು, ಹಾವು ಅನ್ನೋದ್ರೆ ತಿಳಿಬೇಕಾದ್ರೆ ಎರಡರಾಗ ಒಂದು ವೃತ್ತಿ ಇರಬೇಕು. ಸರ್ಪದ ಜ್ಞಾನಕ್ಕೆ ಅವಿದ್ಯಾ ವೃತ್ತಿ ಕಾರಣ. ಅವಿದ್ಯಾ ವೃತ್ತಿ ಇದ್ದಲ್ಲಿ ಆವರಣ ಭಂಗವಾಗುವುದಿಲ್ಲ. ಎಲ್ಲಿ ಅವಿದ್ಯಾ ವೃತ್ತಿ ಇರ್ತದೆ ಅಲ್ಲಿ ಆವರಣ ಭಂಗ ಆಗುವುದಿಲ್ಲ. ಎಲ್ಲಿ ಆವರಣ ಭಂಗ ಆಗುವುದಿಲ್ಲ ಅಲ್ಲೇನಾಗ್ತದ? ಅವಿದ್ಯಾ ವೃತ್ತಿ ಏನ್ ಮಾಡ್ತದ? ಕಾರ್ಯೋನ್ಮುಖವಾಗ್ತದ.
ಕಾರ್ಯೋನ್ಮುಖವಾಗಿ ಆ ಕೆಲಸ ಮಾಡ್ತದೆ. ಅದರ ಅನುಭವದಾಗ ಏನದ ಅದನ್ನೇ ಆಗ್ತದೆ. ಪ್ರಮಾಣಜನ್ಯವಿದ್ದರೆ ಆವರಣ ಭಂಗವಾಗುತ್ತದೆ. ಆವರಣ ಭಂಗ ಆಗದು, ಆವರಣ ಭಂಗ ಆಗ್ಲಾರ್ದು. ಸಾಕ್ಷಿ ಭಾಷೆದಾಗ ಆವರಣ ಭಂಗ ಆಗಿರಂಗಿಲ್ಲ, ಪ್ರಮಾತ ಭಾಷೆದೊಳಗ ಆವರಣ ಭಂಗ ಆಗ್ತದ. ಹಾವು ಹಾವು ಅಂತ ಹೆದರಿ ಚೀರಾಡಿದಿರಿ, ಯಾವಾಗ ದೀಪ ಬಂತು ಹಾವು ಹೋಯಿತು. ಇದು ಹಗ್ಗವಿದೆ ಅಂತೀರಿ. ಹಗ್ಗದ ಜ್ಞಾನವು ಅಂತಃಕರಣ ವೃತ್ತಿಯ ಮೂಲಕ ಆಗಿದೆ. ಹಾವಿನ ಜ್ಞಾನವು ಅವಿದ್ಯಾ ವೃತ್ತಿಯ ಮೂಲಕ ಆಗಿದೆ. ಅವಿದ್ಯಾ ವೃತ್ತಿಯ ಮೂಲಕ ಆಗಿದ್ದು ಹಗ್ಗದ ಆವರಣ ಭಂಗವಾಗುವುದಿಲ್ಲ. ಅವಿದ್ಯಾದ ಮೂಲಕ ಆಗಿದ್ದ ಅಲ್ಲಿ ಆವರಣ ಭಂಗ ಆಗಿರಂಗಿಲ್ಲ. ಯಾವಾಗ ಹಗ್ಗದ ಜ್ಞಾನವಾಗುತ್ತದೆಯೋ ಆವಾಗ ಆವರಣ ಭಂಗವಾಗಿರುತ್ತದೆ. ಆಗ ಹಾವು ಬಾಧೆಗೊಳ್ಳುತ್ತದೆ. ಇಷ್ಟೆಲ್ಲ ಎದಕ್ಕೆ ಹೇಳಕತ್ತಂದ್ರೆ ಅದು ಬಾಧೆಗೊಳ್ಳುವ ಅರ್ಥ ಕೊಡ್ತಿತ್ತು ಅಂತಂದ್ರೆ ಅದು ಪ್ರಮಾತ ಜ್ಞಾನ ಅನ್ನಿಸ್ಕೊಳ್ಳಂಗಿಲ್ಲ, ಪ್ರಮಾದ ಜ್ಞಾನ ಅನ್ನಿಸ್ಕೊಳ್ಳಂಗಿಲ್ಲ, ಅದು ಸ್ಮೃತಿ ಜ್ಞಾನ ಅನ್ನಿಸ್ಕೊತದ ಅನ್ನೋದಕ್ಕೆ ಇಷ್ಟೆಲ್ಲ ಹೇಳಕತ್ತಾನ. ಅಜ್ಞಾನ, ಹಾವು ಅಜ್ಞಾನದ ಕಾರ್ಯವಾಗಿದೆ. ಹಾವು ಹಗ್ಗದ ಕಾರ್ಯವಾಗಿಲ್ಲ. ಹಗ್ಗ ಏನಾರ ಹಾವಾಗಿ ತೋರ್ಲಕತ್ತದೇನೋ? ಇಲ್ಲ, ನಮ್ಮ ಅವಿದ್ಯೆನೇ ಹಾವಾಗಿ ತೋರ್ಲಕತ್ತದ. ಅದು ಅವಿದ್ಯೆಯ ಕಾರ್ಯ. ಹಾವಿಗೆ ಕಾರಣ ಯಾವದ್ರಿ? ಹಗ್ಗನ ಏನು? ನಮ್ಮ ಅವಿದ್ಯೆ. ನಮ್ಮೊಳಗಿನ ಅವಿದ್ಯೆನೇ ಏನಾಗ್ಯದ? ಹಾವಿನ ಆಕಾರ ತಾಳಿ ಕೂತ್ಬಿಟ್ಟದ ಕತ್ತಲ್ದಾಗ. ಅದಕ್ಕ ಹಾವು ಅಜ್ಞಾನದ ಕಾರ್ಯವಾಗಿದೆ. ಅಂದ್ರ ಅಜ್ಞಾನ ಕಾರಣ, ಹೌದಲ್ರಿ? ಹಾವು ಹಗ್ಗದ ಕಾರ್ಯವಾಗಿಲ್ಲ. ಹಾವಾಗೋದಕ್ಕೆ ಹಗ್ಗ ಏನು ಕಾರಣ ಅಲ್ಲ, ನಮ್ಮ ಅವಿದ್ಯೆನೇ ಕಾರಣ. ಅದಕ್ಕೆ ಪ್ರಮಾಣಜನ್ಯವಾದ ಯಥಾರ್ಥವಾಗಿರಬೇಕು. ಅಂತ ಹಗ್ಗದ ಜ್ಞಾನವಾದಾಗ ಅವಿದ್ಯಾಜನ್ಯವಾದ ಅಯಥಾರ್ಥವಾಗಿರತಕ್ಕಂಥ ಹಾವು ಬಾಧೆಗೊಳ್ಳುತ್ತದೆ. ಅಲ್ಲಿ ಅಂತಃಕರಣ ವೃತ್ತಿ ಜ್ಞಾನವು ಪ್ರಮಾತದ ಆಶ್ರಯದಲ್ಲಿರುತ್ತದೆ. ಮತ್ತೆ ಅದೇ ಹೇಳ್ತಿರ್ತಾನೆ, ಆವರಣ ಭಂಗ ಆದಾಗ ಪ್ರಮಾತ ಜ್ಞಾನ ಆಗ್ತದೆ. ಆವರಣ ಭಂಗ ಆಗಿದ್ದಲ್ಲ ಅಂತಂದ್ರೆ ಅವಿದ್ಯಾ ವೃತ್ತಿಯಿಂದ ಏನಾಗ್ತದ? ಸ್ಮೃತಿ ಜ್ಞಾನವಾಗುತ್ತದೆ. ಪ್ರಮಾತದ ಆಶ್ರಯದಲ್ಲಿ ಇರುತ್ತದೆ, ಅದರ ಆಶ್ರಯ ಜಗತನ. ಮತ್ತೆ ಅವಿದ್ಯಾ ವೃತ್ತಿಯ ಜ್ಞಾನಗಳು ಸಾಕ್ಷಿಯ ಆಶ್ರಯದಲ್ಲಿರುತ್ತವೆ. ಆದ್ದರಿಂದ ಅಂತಃಕರಣ ವೃತ್ತಿಯ ಮೂಲಕ ಉಂಟಾಗಿರುವ ಜ್ಞಾನಕ್ಕೆ ಪ್ರಮಾತ ಭಾಷ್ಯ ಅಂತ ಕರೆಯುತ್ತಾರೆ. ಅವಿದ್ಯಾ ವೃತ್ತಿಯ ಮೂಲಕ ಉಂಟಾಗುವ ಜ್ಞಾನಕ್ಕೆ ಸಾಕ್ಷಿ ಭಾಷ್ಯ ಅಂತ ಕರೀತಾರೆ. ಇದೇನು ಗೊತ್ತಿದ್ದಿದ್ದಿಲ್ಲ ನಿಮಗೆಲ್ಲ ಗೊತ್ತಿದ್ದದ್ದೇ. ಭ್ರಾಂತಿ ಜ್ಞಾನ ಹಾಗೂ ಸಂಶಯ ಜ್ಞಾನ ಕೂಡ, ಭ್ರಾಂತಿ ಜ್ಞಾನ ಸಂಶಯ ಜ್ಞಾನ ಸುಮ್ಮನೆ ಇಲ್ಲಿದ್ದು ಕಲ್ಪನೆ ಮಾಡಿಕೊಂಡ್ರೆ ಅದೆಲ್ಲ ಏನು ಎದ್ರಾಗ ಬರ್ತದದು? ಭ್ರಾಂತಿ ಜ್ಞಾನ ಸಂಶಯ ಜ್ಞಾನ ಸಾಕ್ಷಿಯ ಆಶ್ರಿತವೆಂದು ಅಂಗೀಕಾರ ಮಾಡಿರುತ್ತಾರೆ. ಇದೇನ್ ಮಾಡ್ಯದ? ಇದೆಲ್ಲ ಎಂಥದ್ದು? ಸ್ಮೃತಿ ಜ್ಞಾನ, ಭ್ರಾಂತಿ ಜ್ಞಾನ, ಸಂಶಯ ಜ್ಞಾನ ಇವೆಲ್ಲ ಸಾಕ್ಷಿ ಆಶ್ರಿತ ಅಂತೇಳಿ ಅಂಗೀಕಾರ ಮಾಡಿದ್ದಾರೆ. ಸಂಶಯ ಜ್ಞಾನ ಏನ್? ಸಂಶಯ ಜ್ಞಾನ ಏನ್ರ ಸಂಶಯ ಅದ ನಿಮ್ಗೆ? ಏನಾರ ಏನಾರ ಸಂಶಯ ಅದ? ಇಲ್ಲ, ಏನು ಸಂಶಯ ಇಲ್ಲ. ಇದು ಎಲ್ಲ ಓಟು ಅನಿತ್ಯನೇ. ಬ್ರಹ್ಮ ಒಂದೇ ಸತ್ಯ. ಇದೆಲ್ಲ ಓಟು ಅನಿತ್ಯದೊಳಗಿಂದ ಆಟ. ಈಗ ನಾವು ಬ್ರಹ್ಮಜ್ಞಾನ ಮಾಡ್ಕೊಂಡಿದ್ದೇಪ, ಈ ಜ್ಞಾನ ಯಾವ್ದರ ಆಶ್ರಯದಲ್ಲಿ ಉಳಿತೈತೆ ಮುಂದಿನ ಜನ್ಮಕ್ಕೆ? ಬ್ರಹ್ಮನ ಆಶ್ರಯದಾಗೆ, ಚೇತನದ ಆಶ್ರಯದಾಗೆ, ಚೇತನದೊಳಗೆ ಚೇತನದಿಂದ ಚೇತನದ ಆಶ್ರಯದಲ್ಲಿ.
ಕೂಟಸ್ಥ ಎಷ್ಟರ ಮಟ್ಟಿಗೆ ನೀವು ಪ್ರಕಟ ಮಾಡ್ಕೊಂಡಿರಿ ಅಷ್ಟರ ಮಟ್ಟಿಗೆ. ಕೂಟಸ್ಥಾಗ ಆವರಣ ಆಗ್ಯದಲ್ರಿ, ಆವರಣ ನೀವು ಏಟ್ ಪ್ರಮಾಣದಾಗ ಭಂಗ ಮಾಡಿರಿ ಅಷ್ಟು ಪ್ರಮಾಣ. 10% ಭಂಗ ಮಾಡಿದ್ರಿ ಅಂದ್ರೆ 10% ಅಷ್ಟೇ. ನಿಮ್ ಸೂಕ್ಷ್ಮ ಶರೀರ ಕಾರಣ ಶರೀರಗಳು ಎರಡು ಜೊತೆಯಾಗಿರ್ತಾವ. ಅದ್ರ ಜೊತೆಗೆ ಈ ಚೇತನನೂ ಇರ್ತದ. ಆ ಚೇತನ ಅಂತೂ ಎಲ್ಲ ಕಡೆ ಇರ್ತದೆ. ಸೂಕ್ಷ್ಮ ಶರೀರದಾಗ ಇರ್ತದೆ. ಸ್ಥೂಲ ಶರೀರ ಹೋದರೂ ಕೂಡ ಸೂಕ್ಷ್ಮ ಶರೀರ ಕಾರಣ ಶರೀರ ಅವೆರಡು ಉಳಿತಾವ. ಅದ್ರ ಜೊತೆಗೆ ಒಂದು ಚೇತನ ಏನಿರ್ತದ, ಆ ಚೇತನ ಎಷ್ಟರ ಪ್ರಮಾಣದಲ್ಲಿ ನೀವು ಪ್ರಕಟ ಮಾಡಿರಿ, ಎಷ್ಟರ ಪ್ರಮಾಣದಾಗ ನೀವು ಆವರಣ ಭಂಗ ಮಾಡಿರಿ ಅಷ್ಟು ಪ್ರಮಾಣದಾಗ ಉಳಿತದ. ಮತ್ತೆ ಜನ್ಮ ಜನ್ಮಾಂತರಕ್ಕೆ ಅದು ಉಳಿದಿದ್ದು ಮತ್ತೆ ಹೊಳ್ಳಿ ಮುಚ್ಕೊಳ್ಳಂಗಿಲ್ಲ. ಅದು ಹೊಳ್ಳಿ ಮುಚ್ಕೊಳ್ಳಂಗಿಲ್ಲ, ಮತ್ತೆ ಕವರ್ ಆಗಂಗಿಲ್ಲ. ಅದು ಏನ್ರಿ ಮುಂದಿನ ಜನ್ಮಕ್ಕೆ ಅಂತಃಕರಣ ವೃತ್ತಿ ಅಂತಃಕರಣದಲ್ಲಿ ಏನ ನಾವು ಜ್ಞಾನ ಮಾಡ್ಕೋತೇವಪ್ಪ ಇರ್ತದಲ್ಲ ಚಿತ್ತದಲ್ಲಿ ಅದು ಉಳಿದಿಲ್ಲ ಅಂತಂಗ ಅಂತಲ್ಲ. ಏನು ಬ್ರಹ್ಮಜ್ಞಾನ ನಾವು ಏನೋ ಮಾಡ್ಕೊಂಡಿದ್ದು ಅಂತಃಕರಣದಲ್ಲಿ ಏನಾರ ಜ್ಞಾನ ಏನಾರ ಜ್ಞಾನ ನೀವು ಆವರಣ ಭಂಗ ಮಾಡಿ ಬ್ರಹ್ಮ ಸ್ವರೂಪ ನಾನು ಅಂತ ಇಡೀ ಜಗತ್ತಿನ ಎಲ್ಲಾ ವಸ್ತುಗಳು ಬ್ರಹ್ಮ ಅಂತ ನೋಡುವಂತ ಒಂದು ಜ್ಞಾನ ಏನ್ ಮಾಡ್ಕೊಂಡಿರಿ ಅದೇನು ಲಾಸ್ ಆಗಲ್ಲ. ಅದ ಹಂಗೆ ನಾಲೆಜ್ ಒನ್ಸ್ ಪ್ರೊಡ್ಯೂಸ್ಡ್ ಈಸ್ ಪ್ರೊಡ್ಯೂಸ್ಡ್ ಫಾರ್ ಎವರ್ ಅಂತ, ಅದೇನು ಲಾಸ್ ಆಗಲ್ಲ. ಆದ್ರ ಅಂತಃಕರಣ ನಷ್ಟ ಆಗಿ ಹೋಗ್ತದ. ಅಂತಃಕರಣ ಮುಚ್ಚಿಬಿಟ್ಟದ, ಅದಕ್ಕೆ ಕವರ್ ಮಾಡ್ಯದು. ಅದೆಲ್ಲ ನಷ್ಟ ಆಗೋಗ್ಬಿಡ್ತದ. ಅಂತಃಕರಣ ಅಜ್ಞಾನದ ಕಾರ್ಯ, ಅಜ್ಞಾನ ಎಲ್ಲ ನಷ್ಟ ಆಗಿ ಒಂದೇ ಉಳಿತದ. ನೀವು ಎಷ್ಟರ ಮಟ್ಟಿಗೆ ಅದನ್ನ ಪ್ರಕಟ ಮಾಡಿರಿ ಅಷ್ಟರ ಮಟ್ಟಿಗೆ ನಿಂತಿರ್ತದ. ಮತ್ತೆ ನೀವು ಸಾಧನೆ ಮಾಡಿದಾಗ ಮತ್ತೆ ಒಂದು ಇಟ್ಟಿರ್ಕೊತದ. ಮತ್ತೆ ಈ ಮನುಷ್ಯ ಜನ್ಮ ಈ ಶರೀರ ಹೋಗೋದ್ರಾಗೆ ಅದನ್ನ ಹೆಚ್ಚು ಹೆಚ್ಚು ಪ್ರಕಟ ಮಾಡಬೇಕು. ಜಗತ್ತಿನೊಳಗಿರುವ ಎಲ್ಲಾ ವಸ್ತುಗಳು ಎಲ್ಲಾ ವ್ಯಕ್ತಿಗಳನ್ನ ನಾನು ಬ್ರಹ್ಮ ಅಂತ ನೋಡುವಂಥದ್ದು ಪ್ರಾಕ್ಟೀಸ್ ಮಾಡಬೇಕು. ನಾನು ಸ್ವರೂಪದಲ್ಲಿ ಬ್ರಹ್ಮ ಸ್ವರೂಪ ಅಂತೇಳಿ ನನ್ನೊಳಗೆ ನಾನು ನಾಮ ರೂಪಗಳನ್ನ ಬಿಟ್ಟು ನಾನು ಬ್ರಹ್ಮ ಅನ್ನೋದು ನಾನು ಅನುಭವಿಸ್ಬೇಕು. ಬ್ರಹ್ಮಾಂಡದೊಳಗಿರುವ ನಾಮ ರೂಪಗಳನ್ನ ಬಿಟ್ಟು ಎಲ್ಲ ಬ್ರಹ್ಮಾಂಡದಲ್ಲಿರೋದನ್ನು ಬ್ರಹ್ಮ ಅಂತ ಅನುಭವಿಸ್ಬೇಕು. ಆ ಹೊರಗಿನ ಬ್ರಹ್ಮ ಒಳಗಿನ ಬ್ರಹ್ಮ ಬೇರೆ ಇಲ್ಲ, ಎರಡೂ ಬ್ರಹ್ಮ ಒಂದೇ ಅಂತೇಳಿ ಈ ರೀತಿ ಅನುಭವಿಸಿದ್ದು ಎಷ್ಟರ ಮಟ್ಟಿಗೆ ನೀವು ಪ್ರಾಮಾಣಿಕವಾಗಿ ಅನುಭವಿಸಿರ್ತೀರಿ ಅಷ್ಟರ ಮಟ್ಟಿಗೆ ಅದು ಸಾಧನೆ ಆಗಿರ್ತದೆ. ಅಷ್ಟರ ಮಟ್ಟಿಗೆ ನಿಲ್ತದ. ಅದು ಎಷ್ಟು ಜನ್ಮ ಯಾಕೆ ಹೋಗಲ್ಲ, ಮುಂದೆ 100 ಜನ್ಮ ಹೋಗಲಿ, ಕೋಟಿ ಜನ್ಮ ಹೋಗಲಿ, ಅಷ್ಟರ ಮಟ್ಟಿಗೆ ನಿಂತಿರ್ತದೆ. ಮತ್ತೆ ಮುಂದಿನ ಜನ್ಮ ನೀವು ಆಧ್ಯಾತ್ಮ ಸಾಧನೆ ಮಾಡಿದ್ರಿ ಅಂತಂದ್ರೆ ಅದರಿಂದ ಮತ್ತೆ ಇನ್ನೂ ಹೆಚ್ಚಿನ ಆವರಣ ಭಂಗ ಆವರಣ ಭಂಗ ಆಗಿ ಅನುಭವಕ್ಕೆ ಬರ್ತಿರ್ತದೆ. ಈಗ ನಾವು ನಾಮರೂಪಗಳಿಂದ ವ್ಯವಹರಿಸ್ಲಕತ್ತೀವಿ, ಬ್ರಹ್ಮ ಅಂತೇಳಿ ವ್ಯವಹರಿಸ್ಲಕತ್ತೀವಿ, ಆವರಣದೊಳಗೆ ಅದೇವಿ ನಾವು. ಪ್ರಾಕ್ಟೀಸ್ ಎಲ್ಲಿ ಮಾಡ್ಲಕತ್ತೀವಿ ನಾವು. ಮತ್ತೆ ಈಗ ನರೇಂದ್ರ ಮೋದಿಗೆ ಎಲ್ಲರೂ ದೇವ್ರ ಕಂಡಂಗೆ ಕಾಣ್ತಾರೆ. ಅವ ಎಲ್ಲರಿಗೆ ಸಾಕ್ಬೇಕಂತಾನೆ, ಎಲ್ಲರಿಗೆ ಉಳಿಸ್ಬೇಕಂತಾನೆ, ಇಡೀ ಜಗತ್ತನ್ನೇ ಅವನು ಉಳಿಸ್ಬೇಕಂತಾನೆ. ಅಭೇದ ಜ್ಞಾನ. ಯಾರು ವೈರಿಗಳು ಅವನಿಗೆ ಬೈದ್ರು ಆಟೆ, ಹೊಗಳಿದ್ರು ಆಟೆ. ಹೊಗಳಿದವ್ರಿಗೆ ಏನ್ ಚಾಕ್ಲೇಟ್ ಕೊಟ್ಟಿಲ್ಲ, ಬೈದವ್ರಿಗೆ ಏನ್ ಪನಿಷ್ಮೆಂಟ್ ಕೊಟ್ಟಿಲ್ಲ. ತನ್ನ ಕೆಲಸ ಮುಂದೆ ನೋಡಿ ಮಾಡ್ಕೋತ ಹೊಂಟಾನೆ. ನನಗೆ ಬೈಯೋದಕ್ಕಾದ್ರೂ ನೀವು ಬದುಕಿರ್ಬೇಕಲ್ಲಪ್ಪ, ಮತ್ತೆ ಸತ್ತೋದ್ರಿ ಅಂದ್ರೆ ನನಗೆ ಬೈಯೋರು ಯಾರು ಸಿಗ್ತಾರ, ಅದಕ್ಕೆ ನೀನು ನನಗೆ ಬೈಲಕ್ಕಾದ್ರೆ ಬದುಕು, ಅದಕ್ಕೆ ವ್ಯಾಕ್ಸಿನ್ ತಗೋ ಅಂತೇಳಿ ವ್ಯಾಕ್ಸಿನ್ ಕೊಡಿಸ್ದ ಎಲ್ಲವರಿಗೆ. ಸಿದ್ದರಾಮಯ್ಯ ಸಹಿತ ಬೈದು ವ್ಯಾಕ್ಸಿನ್ ತಗೊಂಡ. ಅವೇನ್ ಬಿಟ್ಟ ಮೋದಿ 3 ಹೊತ್ತು ಬೈದು ವ್ಯಾಕ್ಸಿನ್ ತಗೊಳ್ಳೋದೇನ್ ಬಿಟ್ಟ. ಹಿಂಗಿರ್ತಾವ. ಈಗೇನಾಯ್ತು, ಈ ಪ್ರಮಾತ ಭಾಷ್ಯ
ಮತ್ತು ಸಾಕ್ಷಿ ಭಾಷೆ ಅನ್ನೋ 2 ಶಬ್ದಗಳನ್ನು ತಿಳ್ಕೊಡ್ರಿ. ಭ್ರಾಂತಿ ಜ್ಞಾನ ಹಾಗೂ ಸಂಶಯ ಜ್ಞಾನ. ಈಗ ಸಂಶಯ ಅಂತೇಳಿ ಏನಾರ ಸಂಶಯ ಅದ ಏನು ನಮ್ಮ ಪಾಠದಾಗ ನಿಮಗೆ? ಇದೇನು ಕಡೆ ಮುಟ್ಟಿಸ್ತಾನೋ ಏನು ಹಿಂಗೆ ಎಲ್ಲಾರು ನಡುವರ್ ಕೈ ಬಿಡ್ತಾನ ಅಂತ ಏನಾರ ಸಂಶಯ ಅದ ಏನು? ಹಂಗೇನಿಲ್ಲಲ್ಲ ನೋಡ್ರಿ, ಏನಾರ ಇತ್ತಂದ್ರೆ ನಿಸ್ಸಂಶಯವಾಗಿ ಹೊಂಟದು. ಏನ್ ನಡುವರ್ಕ್ ಯಾವಾಗ ಬೇಕಾವಾಗ ಲೂಸ್ ಬಿಡ್ತಾನ, ಯಾವಾಗ ಬೇಕಾವಾಗ ಟೈಟ್ ಮಾಡ್ತಾನ, ಏನಿದು ಎಲ್ಲಿಗೆ ಹೋಗಿ ಮುಟ್ಟಿಸ್ತಾನೋ ಏನೋ ಅಂತ ಅನಿಸ್ತಿರ್ತು. ನಿಮ್ ಜಾಗದಾಗ ನಾವಿದ್ದೆ ಅಂದ್ರೆ ಅದು ಬರ್ತಿತ್ತು. ಹಿಂಗ ಯಾರ ಪಾಠ ಹೇಳ್ತಾನಲ್ರಿ ಎಲ್ಲಾರೇ ಅಂತ. ಹಾ, ಮತ್ತೆ ಭ್ರಾಂತಿ ಜ್ಞಾನ ಹಾಗೂ ಸಂಶಯ ಕೂಡ ಸಾಕ್ಷಿ ಆಶ್ರಿತವೆಂದು ಅಂಗೀಕಾರ ಮಾಡಿರುತ್ತಾರೆ. ಸಾಕ್ಷಿ ಆಶ್ರಿತ ಏನಿದು? ಅವಿದ್ಯಾಜನ್ಯ ಜ್ಞಾನಗಳು ಯಾವ್ಯಾವ ಅಂತಂದ್ರೆ ಭ್ರಾಂತಿ ಜ್ಞಾನ, ಸಂಶಯ ಜ್ಞಾನ, ಸ್ಮೃತಿ ಜ್ಞಾನ. ಬರ್ಕೊಂಡಿರ ಇವು? ಭ್ರಾಂತಿ ಜ್ಞಾನ, ಸಂಶಯ ಜ್ಞಾನ, ಸ್ಮೃತಿ ಜ್ಞಾನ ಇವೆಲ್ಲ ಏನದವ? ಅವಿದ್ಯಾಜನ್ಯ ಅದಾವ. ಇವು ಸಾಕ್ಷಿ ಆಶ್ರಿತವಾದ ಜ್ಞಾನಗಳು. ಮತ್ತೆ ಪ್ರಮಾತ ಆಶ್ರಿತ ಅಂದ್ರೆ ಜೀವ ಆಭಾಸನ ಆಶ್ರಯದಲ್ಲಿರೋ ಯಾವು? ಪ್ರಮಾಣಜನ್ಯ ಜ್ಞಾನಗಳು. ಯಾವಪ್ಪ ಅಂತಂದ್ರೆ ಪ್ರಮಾಜ್ಞಾನ. ಇದು ಪ್ರಮಾಜ್ಞಾನ. ನೆಕ್ಸ್ಟ್ ಏನ್ ಬಿಡಿಸ್ತಾರ? ಸಂಶಯ ಜ್ಞಾನ ಎಂದರೇನು? ಎಷ್ಟೈತೆ ಟೈಮ್? 6:44 ಆಗ್ಯದ. ಸಂಧಿಗೆ ತಗೊಳಮೆ. ಸಂಶಯ ಜ್ಞಾನ ಎಂದರೇನು ಅಂತಂದ್ರ ಇದು ಹಗ್ಗನೋ ಇದು ಹಾವು ಅಂತೇಳಿ ದ್ವಿಕೋಟಿ ಜ್ಞಾನಂ ಸಂಶಯಂ. ಎಲ್ಲಿ 2 ವಿಷಯಗಳು ಮಾಡ್ತವ, ಎಲ್ಲಿ 2 ವಿಷಯಗಳು ಎದುರಾಗ್ತವ ಆವಾಗ ಸಂಶಯ ಬರ್ತವ. ಒಂದೇ ವಿಷಯ ಇತ್ತು ಅಂತಂದ್ರ ಹಗ್ಗ ಇತ್ತು ಅಂದ್ರೆ ಸಂಶಯ ಬರಲ್ಲ, ಹಾವೇ ಇತ್ತಂದ್ರೆ ಸಂಶಯ ಬರಲ್ಲ. ಹಗ್ಗನೋ ಹಾವು ಅಂತಂದ್ರೆ 2 ವಿಷಯಗಳು ಬಂದಾಗ ಅಲ್ಲಿ ಸಂಶಯ ಬರ್ತದೆ ಅಂತೇಳಿ ಸಂಶಯ ಜ್ಞಾನದ್ದು ಈ ಪಾಠ ಸುಮ್ಮ ಕೇಳ್ಕೊತಾದ್ರೆ ಅಂದ್ರೆ ನಿಮ್ಮೊಳಗೆ ಬಂದ ಸಂಶಯಗಳು ಯಾವು ಉಳಿಯಂಗಿಲ್ಲ, ಎಲ್ಲ ಹೋಗ್ಬಿಡ್ತಾವ. ಎಲ್ಲ ಸ್ವಚ್ಛ ಚಿಂತನೆ ಮಾಡ್ಯಾರವರು. ಅದಕ್ಕೆ ಸಂಶಯ ಜ್ಞಾನ ಎಂದರೇನು ಅಂತೇಳಿ ಸಂಜೆಗೆ ಡೈರೆಕ್ಟ್ ತಗೊಂಡ್ಬಿಡೋಣ ಪಾಠ. ಹಿಂದಿಂದ ಪೀಠಿಕೆ, ನಿನ್ನೆ ಪೀಠಿಕೆ ಕೊಟ್ಟಿದ್ದೆ ಸ್ಪಷ್ಟ ಆಗಿದ್ದಿಲ್ಲ. ಇವತ್ತಿನ ಒಂದು ವಿವರಣೆಯಿಂದ ನಿನ್ನೆ ಹೇಳಿದ ವಿಷಯ ಸ್ಪಷ್ಟ ಆಯ್ತಲ್ರಿ? ಆಗ್ಯದ ಇಲ್ಲ? ನಿನ್ನೆಗಿಂತ ಇವತ್ತಿಂದು ಸ್ಪಷ್ಟ. ಇವತ್ತು ಸಂಜೆಗೆ ಸಂಶಯ ಜ್ಞಾನ ಅಂದ್ರೆ ಏನು ಅಂತೇಳಿ ತಗೊಳ್ಳೋಣ. ಈಗ ಆ ಕಡೆ ಮೈಸೂರಿನ ಪೂಜ್ಯರ ಲಿಂಕಿಗೆ ಜಾಯಿನ್ ಆಗೋಣ. ಎಲ್ಲರಿಗೂ ಒಳಿತಾಗಲಿ, ಎಲ್ಲರಿಗೂ ಶುಭವಾಗಲಿ. ಪರಮಾನಂದ ಪ್ರಾಪ್ತಿ ಭವ, ಸರ್ವ ದುಃಖ ನಿವೃತ್ತಿ ಭವ, ಇಷ್ಟಾರ್ಥ ಸಿದ್ಧಿರಸ್ತು. ಯಶಸ್ವಿ ಭವ, ಯಶಸ್ವಿ ಭವ. ಜೈ ಶುದ್ಧ ಬ್ರಹ್ಮ, ಜೈ ಜೈ ಶುದ್ಧ ಬ್ರಹ್ಮ, ಜೈ ಶುದ್ಧ ಬ್ರಹ್ಮ, ಜೈ ಜೈ ಶುದ್ಧ ಬ್ರಹ್ಮ. ಎಲ್ಲರಿಗೂ ಶರಣು ಶರಣಾರ್ಥಿಗಳು, ಎಲ್ಲರಿಗೂ ಶರಣು ಶರಣಾರ್ಥಿಗಳು.